ಪೊಲೀಸರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ದರ್ಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಬೆಂಗಳೂರು ಪೊಲೀಸರು ಬೀಳ್ಕೊಡುಗೆ ಅಂದ್ರೆ ಅವ್ರನ್ನ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಅವರು ಕೈ ಕುಲುಕಿದ್ದಾರಂತೆ ದರ್ಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಪ್ರಾಬಬ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅನ್ನೋ ಕಾರಣಕ್ಕೋ ಅಥವಾ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅನ್ನೋ ವಿಚಾರದಲ್ಲೂ ಒಂದು ಸೌಜನ್ಯಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೈ ಕುಲುಕಿದ್ದಾರೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸೊ ಬಳ್ಳಾರಿ ಜೈಲಿನ ಒಳಗೆ ಬಳ್ಳಾರಿ ಜೈಲಿನ ಅಧಿಕಾರಿಗಳ ಜೊತೆಗೆ ಹೋಗೋಕ್ಕೂ ಮುಂಚೆ ಯಾರು ಅವ್ರನ್ನ ಕರ್ಕೊಂಡು ಬಂದ್ರು ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡುವಂತಹ ಸಂದರ್ಭದ ದೃಶ್ಯ ನೋಡಿ. ತಿರುಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿ ಒಂದು 3-4 ಜನರಿಗೆ ಹ್ಯಾಂಡ್ ಶೇಕ್ ಮಾಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಸಾಗುವಂತಹ ಸಂದರ್ಭ. ಈ ಹ್ಯಾಂಡ್ ಶೇಕ್ನ ಹಿಂದೆ ಕೂಡ ಬಹಳ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಪರಪ್ಪನಗರದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡಿದ್ರಿ. ಅದಾದ್ಮೇಲೆ ಒಳ್ಳೆ ಬಾಂಡಿಂಗ್ ಸಹಜವಾಗಿ 69 ದಿನ ಅಂತ ಹೇಳಿದ್ರೆ ದಿನ ಅವ್ರನ್ನ ಪ್ರತಿದಿನ ಎದ್ದ ತಕ್ಷಣ ಅವ್ರನ್ನ ನೋಡ್ತಿರ್ತಾರೆ. ಮತ್ತೆ ಇತ್ತೀಚೆಗಂತೂ ಲಾಸ್ಟ್ ಒಂದು 5-6 ಡೇಸ್ನಲ್ಲಂತೂ ಏನೆಲ್ಲ ಆಯಿತು ಅನ್ನೋದನ್ನ ಗಮನಿಸಿದ್ರಿ ನೀವು. ಇದೆಲ್ಲದರ ಬೆಳವಣಿಗೆ ಬೆನ್ನಲ್ಲೇ ಇನ್ನೇನು ತನ್ನ ಜರ್ನಿ ಪರಪ್ಪನಾಗ್ರಹಾರದ ಜೊತೆಗೆ ಮುಗಿತು, ಬಳ್ಳಾರಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದರ ಅರಿವು ದರ್ಶನ್ಗೂ ಕೂಡ ಇದೆ. ಅದಕ್ಕೂ ಮುಂಚೆ ಆ ಜರ್ನಿಯಲ್ಲಿ ಸಾಥ್ ಕೊಟ್ಟವರಿಗೆ ಹ್ಯಾಂಡ್ ಶೇಕ್ನ ಮೂಲಕ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಕ್ಕೆ ಸಾಗ್ತಾ ಇದ್ದಾರೆ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್. ಆ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. 3-4 ಆಫೀಸರ್ಸ್ ಕಡೆಗೆ ಹ್ಯಾಂಡ್ ಶೇಕ್ ಮಾಡಿ ಒಂದು ಸ್ಮೈಲನ್ನು ಮಾಡಿ ಮುಂದಕ್ಕೆ ಹೋದ್ರು. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಹ್ಯಾಂಡ್ ಶೇಕ್ನ ಹಿಂದೆ ಕೂಡ 108 ಅರ್ಥಗಳು ಬರುತ್ತೆ ಈಗ. ಯಾಕಂದ್ರೆ ಆ ವಿಡಿಯೋ ಮತ್ತೆ ಆ ಫೋಟೋ ಎಲ್ಲ ವೈರಲ್ ಆಗಿದ ಬಳಿಕ ಬಟ್ ಅವ್ರು ಸೌಜನ್ಯಕ್ಕೂ ಮಾಡಿರ್ಬೋದು ಅಥವಾ 69 ದಿನಗಳ ಕಾಲ ಅಲ್ಲಿದ್ದೆ ನನ್ನ ನೋಡ್ಕೊಂಡ್ರಿ ಅನ್ನೋ ಕಾರಣಕ್ಕೂ ಮಾಡಿರ್ಬೋದು. ಏನೆಲ್ಲ ಚರ್ಚೆ ಆಗ್ತಾ ಇದೆ ಡೀಟೇಲ್ಸ್ ಕೊಡೋದಾದ್ರೆ ಇರ್ಬೋದು ಮಮತಾ. ಒಂದ್ ವೇಳೆ ಅಲ್ಲಿಂದ ಕರ್ಕೊಂಡು ಬಂದಿದ್ದಕ್ಕೋಸ್ಕರ ಕೃತಜ್ಞತೆ ಭಾವನದಿಂದ ಅವ್ರಿಗೆ ಒಂದು ಶೇಕ್ ಹ್ಯಾಂಡ್ ಅನ್ನು ಮಾಡಿರ್ಬೋದು. ಆದ್ರೆ ಅದೆಲ್ಲದನ್ನು ಹೊರತುಪಡಿಸಿ ಇನ್ನೊಂದು ರೀತಿಯಲ್ಲಿ ನಾವು ಇಲ್ಲಿ ಗಮನಿಸಲೇಬೇಕು. ಯಾಕಂದ್ರೆ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ರು, ಪರಪ್ಪನಹಗ್ರಹಾರ ಜೈಲಲ್ಲಿದ್ರು. ಆದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳಿರಲ್ಲ. ಆದ್ರೆ ಅದೆಲ್ಲದನ್ನು ಹೊರತುಪಡಿಸಿ ದರ್ಶನ್ ಅವರಿಗೆ ಒಂದು ಗಾಗಲ್ಸ್ ಎಲ್ಲಿಂದ ಬಂತು, ಇದು ಖಂಡಿತವಾಗಿಯೂ ಕೂಡ ಚರ್ಚೆ ಮಾಡತಕ್ಕಂಥ ವಿಚಾರ. ಒಂದು ವೇಳೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಅವರಿಗೆ ಯಾರಾದರೂ ಸಹಿತ ಅವರಲ್ಲಿ ಯಾರಾದರೂ ಒಬ್ಬರು ಅವ್ರಿಗೆ ತೀರಾ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿರ್ಬೋದು. ಅವರ ತಮ್ಮ ಬಳಿ ಇದ್ದಂಥ ಒಂದು ಸ್ಪೆಕ್ಸ್ ಏನಿತ್ತು ಅದನ್ನ ದರ್ಶನ್ ಅವ್ರಿಗೆ ಕೊಟ್ಟಿರ್ಬೋದು. ಅದೇ ಕಾರಣಕ್ಕೆ ಅವರು ಬಹಳ ರಾಜರೋಷವಾಗಿ ಹಾಕೊಂಡು ಬರ್ತಾರೆ. ಹಾಕೊಂಡು ಬಂದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳೇಂದ್ರು ಅವರು ಅದಾದ್ಮೇಲೆ ಅವ್ರನ್ನ ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ಪರಪ್ಪನಹಗ್ರಹಾರ ಜೈಲಿಂದ ಬರಬೇಕಾದ್ರೆ ದರ್ಶನ್ ಅವ್ರಿಗೆ ಆ ಒಂದು ಗಾಗಲ್ ಎಲ್ಲಿಂದ ಬಂತು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ. ಅದ್ರ ಜೊತೆಗೆ ಬಂದಿರತಕ್ಕಂಥ ಏನು ಬೆಂಗಳೂರಿನಿಂದ ಕರ್ಕೊಂಡು ಬಂದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ರು ಅವರು ಕೈ ಕುಲ್ಕೋದ್ರಿಂದ ನಾನಾ ಅರ್ಥಗಳು ಇದೀಗ ಕಾಣ ಸಿಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿರ್ಬೋದು. ಅದ್ರ ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಬಾಂಧವ್ಯ ಬೆಳೆದಿರ್ಬೋದು. ಆದ್ರೆ ಇದೆಲ್ಲದನ್ನು ಹೊರತುಪಡಿಸಿದಾಗ ದರ್ಶನ್ ಅವರು ಒಬ್ಬ ಕೈದಿಯನ್ನ ಕೈದಿಯ ರೀತಿಯಲ್ಲಾಗೆ ನೋಡ್ಕೋಬೇಕಾಗಿತ್ತು. ಇಷ್ಟೆಲ್ಲ ಪರಪ್ಪನಹಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಅನಾಹುತಗಳಾಗಿತ್ತು, ಎಡವಟ್ಟುಗಳಾಗಿತ್ತು. ಇದಾದ್ಮೇಲೂ ಕೂಡ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜೈಲಿನವರಾಗಿರ್ಬೋದು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಇದು ದುರ್ದೈವ. ಇದೀಗ ಮತ್ತೆ ಬಳ್ಳಾರಿಯಲ್ಲಿ ರೀತಿಯ ಪರಿಸ್ಥಿತಿ ಮುಂದುವರಿದೇ ಇರುವಂತ ನಿಟ್ಟಿನಲ್ಲಿ ಇಲ್ಲಿಯವರಾದ್ರೂ ಆ ರೀತಿ ಒಂದಿಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾರ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಮಮತಾ. ಆಲ್ ರೈಟ್ ಅಮರೇಶ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮುಂದಕ್ಕೆ ಹೋಗ್ತಾ ಇರ್ತಾರೆ, ಸಡನ್ ಆಗಿ ಹಿಂದಕ್ಕೆ ತಿರುಗಿದಂತಹ ದರ್ಶನ್ ಅಲ್ಲೇ ಇದ್ದಂತಹ 3-4 ಆಫೀಸರ್ಸ್ಗೆ ಕೈ ಕುಲುಕ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ. ಸೊ ಇದು ನಾನಾ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ವಲ್ಲ, ಒಂದು ಅವ್ರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಇದ್ದಿರಲೂಬಹುದು ಅಥವಾ ಬೆಂಗಳೂರಿನಿಂದ ಬಳ್ಳಾರಿಗೆ ಬರೋ ತನಕ ಜರ್ನಿಯಲ್ಲಿ ಸಾಥ್ ಕೊಟ್ರಿ ಅನ್ನೋ ವಿಚಾರಕ್ಕೂ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೂ ಇರ್ಬೋದು. ಅಥವಾ ಪರಪ್ಪನಹಗ್ರಹಾರದಲ್ಲಿ ಒಂದಷ್ಟು ಅಲ್ಟ್ರಾ ಲಕ್ಸುರಿ ಫೆಸಿಲಿಟೀಸ್ ಅನ್ನ ಕೊಟ್ಟ ವಿಚಾರದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ನೋಟು ಇರ್ಬೋದು, ಗೊತ್ತಿಲ್ಲ. ಚರ್ಚೆ ಅಂತೂ ಇದ್ದೇ ಇದೆ. ಬಿಕಾಸ್ ಆ ರೀತಿಯಾದಂತಹ ಬೆಳವಣಿಗೆಗಳೇ ಆಗಿರೋದು ಲಾಸ್ಟ್ 1 ವೀಕ್ನಿಂದ. ಬಟ್ ಬೇರೆ ಕೈದಿಗಳಿಗಿಂತ ಅವಕಾಶ ಇರುತ್ತಾ? ಬೇರೆ ಕೈದಿಗಳು ಯಾರಾದರೂ ಹೀಗೆ ಕೈ ಕುಲ್ಕೋದು, ಪೊಲೀಸರಿಗೆ ಸ್ಮೈಲ್ ಮಾಡಿಕೊಂಡು ತಿರುಗ್ಬಿಟ್ಟು ಬಾಯ್ ಅಂತೆಲ್ಲ ಹೇಳೋದು ನಾವೆಲ್ಲೂ ನೋಡಿಲ್ಲ. ಹಿಂಗಾಗಿ ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬೇರೆ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಬೇರೆ ಕೈದಿಗಳಿರ್ಬೋದು, ಯಾರು ಹಂಗೆ ಕೈ ಕುಲುಕಿ ಖುಷಿಯಾಗಲ್ಲ. ಓಕೆ.